ಹಾಯ್ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾರು ಅಶ್ವಿನಿ ದೇವತೆಗಳು, ಇವರೇಕೆ ಅಸ್ತು ಅನ್ನುತ್ತಾರೆ? ಅಸ್ತು ದೇವತೆಗಳೆಂದು ಕರೆಯಲಾಗುವ ಅಶ್ವಿನಿ ದೇವತೆಗಳ ಬಗ್ಗೆ ನಿಮಗೆಲ್ಲ ಇದಾಗಲೇ ತಿಳಿದಿರಬಹುದು. ಒಂದು ವೇಳೆ ಅಶ್ವಿನಿ ದೇವತೆಗಳ ಕುರಿತು ನಿಮಗೆ ತಿಳಿಯದೇ ಇದ್ದರೆ ಈ ಲೇಖನವನ್ನು ಓದಿ. ನಿಮಗೆ ಅಶ್ವಿನಿ ದೇವತೆಗಳು ಯಾರು, ಅವರು ಯಾವ ಸಮಯದಲ್ಲಿ ಸಂಚಾರ ಮಾಡುತ್ತಾರೆ, ಅವರ ಮಹತ್ವವು ಏನೆಂಬುದನ್ನು ತಿಳಿಯುತ್ತದೆ. ಕೆಲವೊಮ್ಮೆ ನಾವು ಕೆಟ್ಟ ಮಾತುಗಳನ್ನಾಡುವಾಗ ನಮ್ಮ ಹಿರಿಯರು ತಡೆಯುತ್ತಾರೆ. ಬಿಡ್ತು ಅಂತ ಹೇಳು ಎಂದು ಒತ್ತಾಯಿಸಿದ ಅನುಭವ ನಿಮಗೂ ಆಗಿರಬಹುದು. ನಮ್ಮ ಹಿರಿಯರು ಹೇಳುವ ಪ್ರಕಾರ ನಾವು ಕೆಟ್ಟ ಮಾತುಗಳನ್ನಾಡುವಾಗ ಅಶ್ವಿನಿ ದೇವತೆಗಳು ಅಥವಾ ಅಸ್ತು ದೇವತೆಗಳು ಅಸ್ತು ಎಂದರೆ ಅದು ಖಂಡಿತ ನಡೆಯುತ್ತದೆ ಎನ್ನುತ್ತಾರೆ. ಈ ಕಾರಣಕ್ಕಾಗಿ ಅವರು ಕೆಡುಕುಂಟು ಮಾಡುವ ಮಾತುಗಳನ್ನಾಡಿದಾಗ ಬಿಡ್ತು ಎನ್ನು ಹೇಳುವಂತೆ ನಮ್ಮನ್ನು ಒತ್ತಾಯಿಸುತ್ತಿದ್ದರು. ಹಾಗಾದರೆ ಈ ಅಸ್ತು ದೇವತೆಗಳು ಯಾರು? ಇವರು ಅಸ್ತು ಅಂದಾಕ್ಷಣ ನಾವು ಆಡಿದ ಮಾತುಗಳು ನಿಜವಾಗುತ್ತಿದೆಯೇ? ಈ ವಿಡಿಯೋ ಮೂಲಕ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಮನುಷ್ಯನಿಗೆ ಒಂದಲ್ಲ ಒಂದು ಕೋರಿಕೆಗಳು, ಆಸೆಗಳು ಇದ್ದೇ ಇರುತ್ತದೆ. ಒಳ್ಳೆಯ ಕೆಲಸ ಸಿಗಬೇಕು, ಚೆನ್ನಾಗಿ ಓದಬೇಕು, ಮನೆಯವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು, ಇಂತಹ ಹುಡುಗನನ್ನು ಇಂತಹ ಹುಡುಗಿಯೇ ಮದುವೆಯಾಗಬೇಕು, ಹೆಣ್ಣು ಮಗು ಬೇಕು, ಗಂಡು ಮಗುನೇ ಬೇಕು, ಮನೆ ಕಟ್ಟಿಸಬೇಕು, ಇಂತಹ ವಾಹನ ಖರೀದಿ ಮಾಡಬೇಕು, ಹೀಗೆ ಒಂದಲ್ಲ ಒಂದು ಆಸೆಗಳು, ಕೋರಿಕೆಗಳು ಇದ್ದೇ ಇರುತ್ತದೆ. ಅಶ್ವಿನಿ ದೇವತೆಯರು ಅಂದರೆ ಸೂರ್ಯಪುತ್ರರು. ಭಗವಾನ್ ಸೂರ್ಯ ದೇವನಿಗೆ ಮತ್ತು ಸಂಧ್ಯಾ ದೇವಿಗೆ ಜನಿಸಿದ ಅವಳಿ ಮಕ್ಕಳು. ಇವರು ಅದೃಷ್ಟದ ದೇವತೆಗಳಾಗಿದ್ದು ಅಸ್ತು ಅಸ್ತು ಎಂದು ಸದಾ ಪರಿಸುವ ದೇವರು. ಇವರನ್ನು ಅಶ್ವಿನಿ ಕುಮಾರರೆಂದು, ದೇವತೆಗಳ ವೈದ್ಯರೆಂದು ಪರಿಗಣಿಸಲಾಗುತ್ತದೆ. ಅಶ್ವಿನಿ ದೇವತೆಗಳ ರೂಪವೇ ವಿಚಿತ್ರ. ಯಾಕಂದರೆ ಈ ಅವಳಿ ಅಶ್ವಿನಿ ಕುಮಾರರದ್ದು ದೇಹ ಮಾನವನ ದೇಹವಾದರೆ ಮುಖ ಕುದುರೆಯ ಮುಖ. ಆದರೂ ನೋಡಲು ಅತ್ಯಂತ ಆಕರ್ಷಕರಾಗಿದ್ದರು. ನಿಮ್ಮ ಯಾವುದೇ ಕೋರಿಕೆಗಳನ್ನು ದಿನದ ಈ ಪ್ರತ್ಯೇಕ ಸಮಯದಲ್ಲಿ ಹೇಳಿಕೊಂಡ್ರೆ ದೇವತೆಗಳ ಅನುಗ್ರಹದಿಂದ ಎಂಥದ್ದೇ ಕೋರಿಕೆಗಳಿದ್ದರೂ ನೆರವೇರುತ್ತದೆ. ನಿತ್ಯ ಪೂಜೆ ಮಾಡುವಾಗ, ದೇವಸ್ಥಾನಗಳಿಗೆ ಹೋದಾಗ, ಮಲಗುವಾಗ, ಪ್ರಯಾಣ ಮಾಡುವಾಗ ಕೋರಿಕೆಗಳನ್ನು ನೆನೆದು ಇದೊಂದು ಕೆಲಸ ಆಗಿಬಿಟ್ರೆ ಸಾಕು, ಜೀವನ ಚೆನ್ನಾಗಿರುತ್ತದೆ ಎಂದು ಅಂದುಕೊಳ್ತೀರಾ. ಆದರೆ ಪ್ರತಿಯೊಬ್ಬರಿಗೂ ಕೋರಿಕೆಗಳು ಅಷ್ಟು ಸುಲಭವಾಗಿ ನೆರವೇರುವುದಿಲ್ಲ. ಕೋರಿಕೆಗಳು ನೆರವೇರುವುದಕ್ಕೆ ನಾನಾ ಅಡ್ಡಿ ಆತಂಕಗಳು ಬರ್ತಾನೆ ಇರುತ್ತೆ. ಅಂಥವರು ಈ ಪ್ರತ್ಯೇಕ ಸಮಯವನ್ನು ಗುರುತು ಮಾಡಿಟ್ಟುಕೊಂಡು ಆ ಸಮಯದಲ್ಲಿ ಮಾತ್ರ ನಿಮ್ಮ ಕೋರಿಕೆಗಳನ್ನು ಹೇಳಿಕೊಂಡ್ರೆ ಅತಿ ಬೇಗನೆ ಆ ಕೋರಿಕೆ ನೆರವೇರುತ್ತದೆ. ಆ ಸಮಯ ಯಾವುದೆಂದರೆ ಪ್ರದೋಷ ಕಾಲ. ಪ್ರತಿನಿತ್ಯ ನೀವು ಪಂಚಾಂಗ ನೋಡಿದರೆ ಸೂರ್ಯೋದಯ ಸಮಯ ಹಾಗೂ ಸೂರ್ಯಾಸ್ತ ಸಮಯ ಎಂಬ ಎರಡು ಸಮಯವಿರುತ್ತದೆ. ಸೂರ್ಯಾಸ್ತಮಯ ಸಮಯಕ್ಕೂ ಮುನ್ನ ಬರುವಂಥ 24 ನಿಮಿಷವನ್ನು ಪ್ರದೋಷ ಕಾಲ ಎನ್ನುತ್ತಾರೆ. ಸೂರ್ಯ ಮುಳುಗುವ ಮುಂಚೆ ಬರುವ 24 ನಿಮಿಷವನ್ನು ಪ್ರದೋಷ ಕಾಲ ಅಥವಾ ಸಂಧ್ಯಾ ಕಾಲ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಈ ಸಮಯದಲ್ಲಿ ನೀವು ಏನನ್ನಾದರೂ ಕೇಳಿಕೊಂಡ್ರೆ ಅದು ಬೇಗನೆ ನೆರವೇರುತ್ತದೆ. ಆ ಸಮಯದಲ್ಲಿ ನೀವು ಯಾರನ್ನಾದರೂ ಬೈದು ಹೀಗಾಗಬೇಕು ಹಾಗಾಗಬೇಕು ಎಂದು ಬೈದರೂ ಕೂಡ ಅದು ಜರುಗುತ್ತದೆ. ಅದಕ್ಕಾಗಿಯೇ ಹಿರಿಯರು ಸಂಜೆ ಸಮಯದಲ್ಲಿ ಯಾರಿಗಾದರೂ ಬೈದರೆ, ಶಾಪ ಹಾಕಿದರೆ ಮುಸ್ಸಂಜೆ ಸಮಯದಲ್ಲಿ ಹಾಗೆ ಮಾತನಾಡಬಾರದೆಂದು ನಮಗೆ ಎಚ್ಚರಿಸುತ್ತಿದ್ದರು. ಅಂತಹ ಶಕ್ತಿ ಈ ಪ್ರದೋಷ ಕಾಲಕ್ಕಿದೆ. ಆದ್ದರಿಂದ ಈ ಸಮಯದಲ್ಲಿ ಯಾರಿಗೂ ಬೈಯಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು, ಕೆಟ್ಟದ್ದನ್ನು ಯಾರಿಗೂ ಬಯಸಬಾರದು. ಇದರಿಂದ ಕೆಟ್ಟದ್ದೇ ನಡೆಯುತ್ತದೆ. ಅದರಿಂದ ಕಷ್ಟಗಳು ಕೂಡ ನಿಮಗೆ ಎದುರಾಗುತ್ತದೆ. ಅದರ ಬದಲಾಗಿ ನಿಮ್ಮ ಧರ್ಮಬದ್ಧವಾದ ಕೋರಿಕೆಗಳನ್ನು ಕೇಳಿಕೊಳ್ಬೇಕು. ಈ ವಿಶೇಷ ಸಮಯದಲ್ಲಿ ತಥಾಸ್ತು ದೇವತೆಗಳು ಸಂಚರಿಸುತ್ತಾರೆ. ನಾವು ಏನೇ ಕೋರಿಕೆಗಳನ್ನು ಈ ಸಮಯದಲ್ಲಿ ಕೇಳಿಕೊಂಡ್ರೆ ಈ ದೇವತೆಗಳು ತಥಾಸ್ತು ಎಂದು ಹೇಳಿ ಹರಸುತ್ತಾರೆ. ಈ ತಥಾಸ್ತು ದೇವತೆಗಳು ಯಾರೆಂದರೆ ಸೂರ್ಯ ದೇವರ ಪತ್ನಿಯಾದ ಸಂಧ್ಯಾ ದೇವಿಗೆ ಜನಿಸಿದವರೇ ಈ ತಥಾಸ್ತು ದೇವತೆಗಳು. ಈ ದೇವತೆಗಳು ಯಾವಾಗಲೂ ಒಂದು ಕೈನಲ್ಲಿ ಆಯುರ್ವೇದ ಗ್ರಂಥವನ್ನು ಹಿಡಿದು ಮತ್ತೊಂದು ಕೈನಲ್ಲಿ ಅಭಯ ಮುದ್ರೆಯನ್ನು ಹೊಂದಿರುತ್ತಾರೆ. ಬಂಗಾರದ ರಥದಲ್ಲಿ ಸಂಚರಿಸುತ್ತಾರೆ. ಅಷ್ಟೇ ಅಲ್ಲದೆ ಈ ತಥಾಸ್ತು ದೇವತೆಗಳ ಕೈನಲ್ಲಿ ಒಂದು ಬೆತ್ತವೂ ಇರುತ್ತದೆ. ಎಲ್ಲಾದರೂ ಯಜ್ಞ ನಡೆಯುತ್ತಿದ್ದರೆ, ಹೋಮ ಹವನ ದೇವರ ಪೂಜೆಗಳು ನಡೆಯುತ್ತಿದ್ದರೆ ಆ ಜಾಗದಲ್ಲಿದ್ದ ಜನರನ್ನು ಓಂ ಹವನ ದ್ರವ್ಯಗಳನ್ನು ತಮ್ಮ ಬೆತ್ತದಲ್ಲಿ ಸ್ಪರ್ಶ ಮಾಡಿ ಅನುಗ್ರಹಿಸಿ ಹೊರಟು ಹೋಗ್ತಾರೆ. ತಥಾಸ್ತು ದೇವತೆಗಳನ್ನು ಅಶ್ವಿನಿ ದೇವತೆಗಳು ಎಂದು ಕೂಡ ಕರೆಯಲಾಗುತ್ತದೆ.
ಈ ದೇವತೆಗಳು ಭೂಲೋಕದಲ್ಲಿ ದಿನವೂ ಕೂಡ ಸೂರ್ಯಾಸ್ತಮಯದ ಸಮಯಕ್ಕೂ ಮುಂಚೆ ಬರುವ 24 ನಿಮಿಷಗಳ ಕಾಲ ಅಂದರೆ ಪ್ರದೋಷ ಕಾಲದಲ್ಲಿ ಸಂಚರಿಸುತ್ತಾರೆ. ಆ ಸಮಯದಲ್ಲಿ ಯಾರಾದರೂ ಕೋರಿಕೆಗಳನ್ನು ಹೇಳಿಕೊಳ್ಳುತ್ತಿದ್ದರೆ, ಯಾವುದಾದರೂ ಕೆಲಸದ ಬಗ್ಗೆ ಕ್ರಿಯೆಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ಅವರಿಗೆ ತಥಾಸ್ತು ಎಂದು ಹೇಳಿ ಹೊರಟು ಹೋಗ್ತಾರೆ. ಇದರಿಂದ ಖಚಿತವಾಗಿ ಕೋರಿಕೆಗಳು ನೆರವೇರುತ್ತದೆ. ಆ ಸಮಯದಲ್ಲಿ ಕೆಟ್ಟದ್ದನ್ನು ಯೋಚಿಸಿದರೂ ಕೂಡ ತಥಾಸ್ತು ಎಂದು ಹೇಳಿ ಹೊರಟು ಹೋಗ್ತಾರೆ. ಆದ್ದರಿಂದ ಆ ಸಮಯದಲ್ಲಿ ಕೆಟ್ಟದ್ದನ್ನು ಯೋಚನೆ ಮಾಡಬಾರದು. ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ನೆರವೇರಬೇಕು. ತಥಾಸ್ತು ದೇವತೆಗಳಿಗೆ ನಿಮ್ಮ ಕೋರಿಕೆಗಳು ಕೇಳಿಸಬೇಕೆಂದರೆ ಒಂದು ಚಿಕ್ಕ ಮಂತ್ರವನ್ನು ಪ್ರದೋಷ ಕಾಲದಲ್ಲಿ ತಥಾಸ್ತು ದೇವತೆಗಳನ್ನು ನೆನೆದು ಹೇಳಿಕೊಳ್ಬೇಕು. ಓಂ ಶ್ರೀಂ ಅಶ್ವಿನ್ಯೇ ನಮಃ. ಈ ಒಂದು ಮಂತ್ರವನ್ನು ಪ್ರದೋಷ ಕಾಲದಲ್ಲಿ 21 ಸಲ ಹೇಳಿಕೊಳ್ಬೇಕು. ಇದರಿಂದ ತಥಾಸ್ತು ದೇವತೆಗಳ ಅನುಗ್ರಹ ಶೀಘ್ರವಾಗಿ ಕೆಲಸ ಮಾಡುತ್ತೆ. ತಥಾಸ್ತು ಎಂದು ಅರಸಿ ನಿಮಗೆ ಒಳ್ಳೆಯದೇ ಆಗಲಿ ಎಂದು ಹೇಳಿ ದೇವತೆಗಳು ಹೋಗ್ತಾರೆ. ಉದ್ಯೋಗದ ಕೋರಿಕೆಗಳಿದೆಯಾ ಕೇಳಿಕೊಳ್ಳಿ. ವ್ಯಾಪಾರ ಚೆನ್ನಾಗಿ ನಡಿಬೇಕಾ, ಮದುವೆ ಭಾಗ್ಯ, ಸಂತಾನ ಭಾಗ್ಯ, ಭೂಮಿ ಯೋಗ, ಹಣಕಾಸಿನ ಲಾಭ, ಯಾವುದೇ ಧರ್ಮಬದ್ಧವಾದ ಕೋರಿಕೆಗಳನ್ನು ಕೇಳಿಕೊಂಡ್ರೂ ಈ ಮಂತ್ರ ಹೇಳಿಕೊಂಡು ತಥಾಸ್ತು ದೇವತೆಗಳನ್ನು ನೆನೆದು ನೋಡಿ. ಖಂಡಿತವಾಗಿ ನಿಮ್ಮ ಕೋರಿಕೆಗಳು ನೆರವೇರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಷ್ಟೇ ಅಲ್ಲದೆ ಪ್ರದೋಷ ಕಾಲದಲ್ಲಿ ಪರನಿಂದನೆ, ಆತ್ಮನಿಂದನೆ, ಕಳ್ಳತನ, ಸುಳ್ಳು ಹೇಳುವುದನ್ನು ಅಪ್ಪಿತಪ್ಪಿಯೂ ಮಾಡಬಾರದು. ಇದರಿಂದ ತಥಾಸ್ತು ದೇವತೆಗಳ ಕೋಪಕ್ಕೆ ಗುರಿಯಾಗ್ತೀರಾ. ಸಂಧ್ಯಾ ಕಾಲದಲ್ಲಿ ನಿದ್ರಿಸಬಾರದು, ಗಂಡ ಹೆಂಡತಿ ಸೇರಬಾರದು, ಜಗಳವನ್ನು ಮಾಡಬಾರದು. ಅಶ್ವಿನಿ ದೇವತೆಗಳ ಮಹತ್ವ. ಅಶ್ವಿನಿ ದೇವತೆಗಳಿಗೆ ಹಿಂದೂ ಧರ್ಮದಲ್ಲಿ ಮಹತ್ತರ ಸ್ಥಾನವನ್ನು ನೀಡಲಾಗಿದೆ. ಮುಸ್ಸಂಜೆ ಸಮಯವನ್ನು ಅಂದರೆ ಸೂರ್ಯ ಮುಳುಗುವುದಕ್ಕಿಂತ ಮೊದಲು 24 ನಿಮಿಷಗಳನ್ನು ಅಶ್ವಿನಿ ದೇವತೆಗಳ ಸಮಯವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಚಿನ್ನದ ಕುದುರೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ಎನ್ನುವುದು ನಂಬಿಕೆ. ಈ ಸಮಯದಲ್ಲಿ ಅಪಶಕುನದಂತಹ ಮಾತುಗಳನ್ನು ಆಡಬಾರ್ದು, ಸುಳ್ಳನ್ನು ಹೇಳಬಾರ್ದು, ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂಥ ಪದಗಳನ್ನು ಬಳಸಬಾರ್ದು, ಮಲಗಬಾರದು ಎಂದು ಹೇಳಲಾಗುತ್ತೆ. ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಎಂದು ನಡೆಯುತ್ತಿರುತ್ತಾರೆ. ನಾವು ಒಂದು ವೇಳೆ ಅಪಶಕುನ ಮಾತನಾಡಿದಾಗ ಅವರು ಅಸ್ತು ಎಂದರೆ ಅದು ಖಂಡಿತ ನಡೆಯುತ್ತೆ ಎನ್ನುವ ಕಾರಣಕ್ಕಾಗಿ ಯಾವಾಗಲೂ ನಾವು ಒಳ್ಳೆಯದನ್ನೇ ನೆನೆಯಬೇಕು, ಮಾತನಾಡಬೇಕು. ಅಶ್ವಿನಿ ದೇವತೆಗಳು ಸಂಚಾರ ಮಾಡುವಂಥ ಸಮಯದಲ್ಲಿ ಸ್ನಾನ ಅಥವಾ ಕೈಕಾಲು ಮುಖವನ್ನು ತೊಳೆದು ಶುದ್ಧರಾಗಿ ಮನೆಯ ದೇವರ ಕೋಣೆಯಲ್ಲಿ ತುಳಸಿಯ ಬಳಿ ಹಾಗೂ ಇನ್ನು ಕೆಲವರು ಮನೆಯ ಹೊರಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡುತ್ತಾರೆ. ಅಶ್ವಿನಿ ದೇವತೆಗಳ ಸಂಚಾರದ ಸಮಯದಲ್ಲಿ ತುಪ್ಪದ ದೀಪವನ್ನು ಬೆಳಗಿ ಪ್ರಾರ್ಥನೆ ಮಾಡಿದರೆ ಅವರು ನಮ್ಮೆಲ್ಲ ಕಷ್ಟಗಳನ್ನು ದೂರಾಗಿಸುತ್ತಾರೆ. ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸು, ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾರೆ ಹಾಗೂ ಜೀವನದ ಪ್ರತಿಯೊಂದು ಹಂತದಲ್ಲೂ ಏಳಿಗೆಯನ್ನು ಹೊಂದುತ್ತಾರೆ ಎನ್ನುವ ನಂಬಿಕೆ ಇದೆ. ನೋಡಿದ್ರಲ್ಲ, ತಥಾಸ್ತು ದೇವತೆಗಳ ಅನುಗ್ರಹದಿಂದ ನಿಮ್ಮ ಕೋರಿಕೆಗಳನ್ನು ಯಾವ ರೀತಿಯಾಗಿ ನೆರವೇರಿಸಿಕೊಳ್ಳಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಅಶ್ವಿನಿ ದೇವತೆಗಳು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಮ್ಮ ಪೂರ್ವಜರು ಋಷಿಮುನಿಗಳು ದೇವಸ್ಥಾನಗಳನ್ನು ಸುಮ್ಮನೆ ಕಟ್ಟಲಿಲ್ಲ. ಅವು ಕೇವಲ ಕಲ್ಲು ಮಣ್ಣಿನ ಕಟ್ಟಡಗಳಲ್ಲ, ಅಥವಾ ನಾವು ಹೋಗಿ ದೇವರ ಬಳಿ ಅದು ಕೊಡು ಇದು ಕೊಡು ಎಂದು ಭಿಕ್ಷೆ ಕೇಳುವ ಜಾಗಗಳು ಅಲ್ಲ. ಸ್ವಲ್ಪ ಆಳವಾಗಿ ಯೋಚಿಸಿ. ನಮ್ಮ ಋಷಿಗಳು ದೇವಸ್ಥಾನಗಳನ್ನು ಶಕ್ತಿ ಕೇಂದ್ರಗಳು ಅಥವಾ ಬ್ರಹ್ಮಾಂಡದ ಶಕ್ತಿಯನ್ನು ಸಂಗ್ರಹಿಸುವ ಬೃಹತ್ ಯಂತ್ರಗಳಂತೆ ವಿನ್ಯಾಸಗೊಳಿಸಿದರು. ಇವತ್ತು ನಮಗೆ ಹಣದ ಸಮಸ್ಯೆ ಬರುವುದು, ಸಾಲದ ಬಾಧೆ ಕಾಡುವುದು ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲದಿರುವುದು, ಇವೆಲ್ಲದಕ್ಕೂ ಮೂಲ ಕಾರಣ ನಮ್ಮ ದುಡಿಮೆಯಲ್ಲ. ಸಮಸ್ಯೆ ಇರುವುದು ನಮ್ಮ ತೇಜೋ ವಲಯದಲ್ಲಿ. ನಮ್ಮ ಕಣ್ಣಿಗೆ ಕಾಣದ ಈ ಶರೀರದಲ್ಲಿ ಎಲ್ಲೋ ಒಂದು ಕಡೆ ತೂತು ಬಿದ್ದಿದೆ. ಹೇಗೆ ತೂತು ಬಿದ್ದ ಮಡಿಕೆಯಲ್ಲಿ ಎಷ್ಟೇ ನೀರು ತುಂಬಿದರೂ ಅದು ನಿಲ್ಲುವುದಿಲ್ಲವೋ ಹಾಗೆಯೇ ಆಧ್ಯಾತ್ಮಿಕ ಬಗ್ಗೆ ನಂಬಿಕೆ ಇಲ್ಲದೆ ಇರುವ ಮನುಷ್ಯನ ಬಳಿ ಕೋಟಿ ರೂಪಾಯಿ ಬಂದರೂ ಅದು ಉಳಿಯುವುದಿಲ್ಲ, ಕರ್ಪೂರದಂತೆ ಉರಿದು ಹೋಗುತ್ತದೆ. ಈ ಸೋರಿಕೆಯನ್ನ ಮಚ್ಚಲೆಂದೇ ನಮ್ಮ ಹಿರಿಯರು ದೇವಸ್ಥಾನಕ್ಕೆ ಹೋಗುವ ಪದ್ಧತಿ ಕಲಿಸಿಕೊಟ್ಟರು. ಆದರೆ ಇವತ್ತು 90% ಜನ ದೇವಸ್ಥಾನಕ್ಕೆ ಹೋಗುತ್ತಾರೆ, ಆದರೆ ಬರಿಗೈಯಲ್ಲಿ ವಾಪಸ್ ಬರುತ್ತಾರೆ. ಕಾರಣ ಅವರಿಗೆ ದೇವಸ್ಥಾನದ ಶಕ್ತಿಯನ್ನ ತಮ್ಮದಾಗಿಸಿಕೊಳ್ಳುವ ವಿಧಾನ ಗೊತ್ತಿಲ್ಲ. ನಾವು ಹೋಗುತ್ತೇವೆ, ಕೈ ಮುಗಿಯುತ್ತೇವೆ, ಪ್ರಸಾದ ತಿನ್ನುತ್ತೇವೆ, ಸೆಲ್ಫಿ ತೆಗೆದುಕೊಂಡು ಬರುತ್ತೇವೆ. ಇದು ಪ್ರವಾಸವಾಗುತ್ತದೆಯೇ ಹೊರತು ಪೂಜೆಯಾಗುವುದಿಲ್ಲ. ದೇವಸ್ಥಾನದ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಮೆಟ್ಟಿಲು ಮತ್ತು
ಅಲ್ಲಿನ ಕತ್ತಲೆಯ ಗರ್ಭಗುಡಿ ಇವೆಲ್ಲದರ ಹಿಂದೆಯೂ ನಮ್ಮ ದಾರಿದ್ರ್ಯವನ್ನ ಕಳೆದು ಐಶ್ವರ್ಯವನ್ನ ತುಂಬುವ ಒಂದು ಗುಪ್ತ ತಂತ್ರಜ್ಞಾನ ಅಡಗಿದೆ. ಇವತ್ತು ಮರೆತು ಹೋದ ರಹಸ್ಯಗಳನ್ನ ಒಂದೊಂದಾಗಿ ಹಂತ ಹಂತವಾಗಿ ತಿಳಿಯೋಣ. ಇದು ನಿಮ್ಮ ದೇವಸ್ಥಾನದ ಭೇಟಿಯನ್ನೇ ಶಾಶ್ವತವಾಗಿ ಬದಲಾಯಿಸಬಲ್ಲದು. ಮುಂದೆ ಸಾಗುವ ಮುನ್ನ ಆ ಅಷ್ಟೈಶ್ವರ್ಯದ ಅಧಿದೇವತೆ ಮಹಾಲಕ್ಷ್ಮಿಯನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಐಶ್ವರ್ಯ ಲಕ್ಷ್ಮಿ ನಮಃ ಎಂದು ಬರೆಯಿರಿ. ಮೊದಲ ತಪ್ಪು, ಹೊಸ್ತಿಲು ಮತ್ತು ಧ್ವಜಸ್ತಂಭದ ಬಳಿ ದೇವಸ್ಥಾನಕ್ಕೆ ಹೋದ ತಕ್ಷಣ ನೀವು ಮಾಡುವ ಮೊದಲ ತಪ್ಪು ಯಾವುದು ಗೊತ್ತೇ? ನೇರವಾಗಿ ಗರ್ಭಗುಡಿಯ ಕಡೆಗೆ ಓಡುವುದು. ನೀವು ಒಂದು ಬಿಂದಿಗೆಯಲ್ಲಿ ನೀರು ತುಂಬಬೇಕಾದರೆ ಮೊದಲು ಆ ಬಿಂದಿಗೆಯಲ್ಲಿರುವ ಹಳೆಯ ಕೊಳಕು ನೀರನ್ನು ಚೆಲ್ಲಬೇಕು ಅಲ್ವೇ? ಹಾಗೆಯೇ ದೇವಸ್ಥಾನದ ಶಕ್ತಿಯನ್ನ ತುಂಬಿಕೊಳ್ಳುವ ಮುನ್ನ ನಿಮ್ಮ ತಲೆಯಲ್ಲಿರುವ ಕಸವನ್ನ ಹೊರಗೆ ಹಾಕಬೇಕು. ದೇವಸ್ಥಾನದ ಮುಖ್ಯ ದ್ವಾರದ ಹೊಸ್ತಿಲು ಸಾಧಾರಣ ಕಲ್ಲು ಎಂದುಕೊಳ್ಳಬೇಡಿ. ಅದು ಲೌಕಿಕ ಪ್ರಪಂಚ ಮತ್ತು ದೈವಿಕ ಪ್ರಪಂಚದ ನಡುವಿನ ಗಡಿರೇಖೆ. ಬಹಳ ಜನ ಅವಸರದಲ್ಲಿ ಆ ಹೊಸ್ತಿಲನ್ನ ತುಳಿದುಕೊಂಡು ಹೋಗುತ್ತಾರೆ. ಇದು ಮಹಾಪಾಪ. ಯಾಕೆ ಗೊತ್ತೇ? ಹೊಸ್ತಿಲಿನ ಕೆಳಗೆ ವಾಸ್ತುಪುರುಷನ ಮರ್ಮಸ್ಥಾನವಿರುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ನೀವು ಯಾವಾಗ ಹೊಸ್ತಿಲನ್ನ ತುಳಿಯದೆ ಬಲಗಾಲು ಇಟ್ಟು ದಾಟುತ್ತೀರೋ ಮತ್ತು ಬಾಗಿ ಆ ಹೊಸ್ತಿಲನ್ನ ಮುಟ್ಟಿ ಕಣ್ಣಿಗೆ ಒತ್ತಿಕೊಳ್ಳುತ್ತೀರೋ ಆ ಕ್ಷಣದಲ್ಲಿ ನಿಮ್ಮ ಬೆನ್ನು ಹುರಿಯಲ್ಲಿ ಒಂದು ಮಿಂಚು ಸಂಚರಿಸುತ್ತದೆ. ನಿಮ್ಮ ದೇಹದ ಮೂಲಾಧಾರ ಚಕ್ರ ಜಾಗೃತವಾಗುತ್ತದೆ. ಹೊಸ್ತಿಲನ್ನ ಮುಟ್ಟುವಾಗ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳಿ: ನನ್ನ ಸಾಲ, ನನ್ನ ಚಿಂತೆ, ನನ್ನ ಅಹಂಕಾರ ಎಲ್ಲವೂ ಈ ಹೊಸ್ತಿಲಿನ ಹೊರಗೆ ಇರಲಿ. ಒಳಗೆ ಹೋದ ತಕ್ಷಣ ಕಾಣಿಸುವುದು ಆಕಾಶಕ್ಕೆ ಮುಖ ಮಾಡಿರುವ ಎತ್ತರದ ಧ್ವಜಸ್ತಂಭ. ಇದನ್ನು ನಾವು ಕೇವಲ ಒಂದು ಕಂಬ ಎಂದುಕೊಂಡಿದ್ದೇವೆ. ಆದರೆ ವಿಜ್ಞಾನದ ಪ್ರಕಾರ ಇದೊಂದು ಅರ್ಥಿಂಗ್ ಪಾಯಿಂಟ್. ದೇವಸ್ಥಾನದ ಗೋಪುರದ ತುದಿಯಿಂದ ಹರಿದು ಬರುವ ಬ್ರಹ್ಮಾಂಡದ ಶಕ್ತಿಯು ಈ ಧ್ವಜಸ್ತಂಭದ ಮೂಲಕ ಭೂಮಿಗೆ ಇಳಿಯುತ್ತಿರುತ್ತದೆ. ಗರ್ಭಗುಡಿಯಲ್ಲಿರುವ ದೇವರ ವಿಗ್ರಹವು ಹೈ ವೋಲ್ಟೇಜ್ ಶಕ್ತಿಯ ಕೇಂದ್ರ. ನೀವು ನೇರವಾಗಿ ಹೋಗಿ ದೇವರ ಮುಂದೆ ನಿಂತರೆ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ದೇವರ ಧನಾತ್ಮಕ ಶಕ್ತಿಗಳ ನಡುವೆ ಘರ್ಷಣೆ ಉಂಟಾಗುತ್ತದೆ. ಅದಕ್ಕೆ ನಮ್ಮ ಹಿರಿಯರು ನಿಯಮ ಮಾಡಿದರು. ಮೊದಲು ಧ್ವಜಸ್ತಂಭದ ಬಳಿ ಬೀಡು ಪುರುಷರು ಎದೆಯ ಭಾಗ ಭೂಮಿಗೆ ತಾಗುವಂತೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಮಹಿಳೆಯರು ಮಂಡಿಯೂರಿ ಪಂಚಾಂಗ ನಮಸ್ಕಾರ ಮಾಡಬೇಕು. ಹೀಗೆ ಮಾಡಿದಾಗ ನಿಮ್ಮ ದೇಹದಲ್ಲಿರುವ ಋಣಾತ್ಮಕ ವಿದ್ಯುತ್ ಅಲೆಗಳು ಭೂಮಿಗೆ ಇಳಿದು ಹೋಗುತ್ತವೆ. ನೀವು ಖಾಲಿ ಪಾತ್ರೆಯಾಗುತ್ತೀರಿ. ಆಗ ಮಾತ್ರ ದೇವರ ಶಕ್ತಿಯನ್ನ ತುಂಬಿಕೊಳ್ಳಲು ನೀವು ಅರ್ಹರಾಗುತ್ತೀರಿ. ಎರಡನೇ ತಪ್ಪು, ದರ್ಶನ ಮತ್ತು ಹುಂಡಿಗೆ ಹಾಕುವ ರೀತಿ. ಈಗ ನೀವು ಗರ್ಭಗುಡಿಯ ಮುಂದೆ ನಿಂತಿದ್ದೀರಿ. ಇಲ್ಲಿ ನೀವು ನಿಮ್ಮ ದಾರಿದ್ರ್ಯವನ್ನ ಕಳೆದುಕೊಳ್ಳುವ ಪ್ರಮುಖ ಘಟ್ಟ. ದೇವರನ್ನ ನೋಡುವಾಗ ನೇರವಾಗಿ ಕಣ್ಣನ್ನ ನೋಡಬೇಡಿ. ಆ ತೇಜಸ್ಸನ್ನ ತಡೆದುಕೊಳ್ಳುವ ಶಕ್ತಿ ನಿಮ್ಮ ಕಣ್ಣಿಗಿರುವುದಿಲ್ಲ. ಮೊದಲು ದೇವರ ಪಾದಗಳನ್ನು ನೋಡಿ ಅಲ್ಲಿ ಶರಣಾಗಿ, ನಂತರ ನಿಧಾನವಾಗಿ ಕಣ್ಣುಗಳನ್ನು ಮೇಲಕ್ಕೆತ್ತಿ ದೇವರ ಮುಖವನ್ನು ನೋಡಿ. ಆಗ ದೇವರ ಕಣ್ಣಿನಿಂದ ಬರುವ ಕಾಂತಿಯ ಶಕ್ತಿಯು ನಿಮ್ಮ ಕಣ್ಣಿನ ಮೂಲಕ ಇಡೀ ದೇಹವನ್ನು ಪ್ರವೇಶಿಸುತ್ತದೆ. ಇದನ್ನ ಗಮನವಿಟ್ಟು ಕೇಳಿ. ನಿಮಗೆ ವಿಪರೀತ ಸಾಲದ ಬಾಧೆ ಇದ್ರೆ, ಹಣಕಾಸಿನ ಮುಗ್ಗಟ್ಟಿದ್ರೆ, ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಅಥವಾ ಉಪ್ಪಿನ ಹರಕೆ ಸ್ವೀಕರಿಸುವ ಕ್ಷೇತ್ರಗಳಿಗೆ ಹೋಗಿ. ಉದಾಹರಣೆಗೆ ಕೆಲವು ದೇವಿಯ ದೇವಸ್ಥಾನಗಳು ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರ ಹೋಗುವಾಗ ಅಂಗಡಿಯಿಂದ ಒಂದು ಪ್ಯಾಕೆಟ್ ಕಲ್ಲುಪ್ಪು ತೆಗೆದುಕೊಂಡು ಹೋಗಿ. ಮನೆಯಿಂದ ತರಬೇಡಿ, ಹೊಸದನ್ನೇ ಕೊಳ್ಳಿ. ದೇವಸ್ಥಾನದಲ್ಲಿ ಉಪ್ಪಿನ ಹುಂಡಿ ಅಥವಾ ಉಪ್ಪು ಸಮರ್ಪಣೆ ಮಾಡುವ ಜಾಗವಿರುತ್ತದೆ. ಅಲ್ಲಿಗೆ ಹೋಗಿ ಆ ಉಪ್ಪನ್ನು ಸುರಿಯುವಾಗ ಮನಸ್ಸಿನಲ್ಲಿ ಹೀಗೆ ದೃಢವಾಗಿ ಸಂಕಲ್ಪ ಮಾಡಿ: ಹೇ ಈಶ್ವರ, ಈ ಉಪ್ಪು ಹೇಗೆ ನೀರಿನಲ್ಲಿ ಕರಗಿ ಹೋಗುತ್ತದೆಯೋ ಹಾಗೆಯೇ ನನ್ನ ಸಾಲಗಳು, ನನ್ನ ಕಷ್ಟಗಳು, ನನ್ನ ಶತ್ರು ಬಾಧೆಗಳು ಕರಗಿ ಹೋಗಲಿ. ಅಲ್ಲಿ ಉಪ್ಪನ್ನ ಬಿಟ್ಟು ಕೈ ತೊಳೆದುಕೊಂಡು ಬನ್ನಿ. ಒಂದು ವೇಳೆ ದೇವಸ್ಥಾನದಲ್ಲಿ ಉಪ್ಪಿನ ಹುಂಡಿ ಇಲ್ಲದೆ ಇದ್ರೆ ಏನ್ ಮಾಡಬೇಕು? ಸರಳವಾದ ದಾರಿ ಇದೆ. ಆ ಉಪ್ಪಿನ ಪ್ಯಾಕೆಟ್ ಅನ್ನ ದೇವಸ್ಥಾನದ ಅಡುಗೆ ಕೋಣೆಗೆ ದಾಸೋಹಕ್ಕೆ ದಾನವಾಗಿ ಕೊಡಿ. ಆ ಉಪ್ಪು ಸಾವಿರಾರು ಭಕ್ತರ ಅನ್ನ ಸೇರುತ್ತದೆ. ಅವರು ತೃಪ್ತಿಯಿಂದ ಊಟ ಮಾಡಿದಾಗ ನಿಮ್ಮ ಋಣಬಾಧೆ ಕರಗುತ್ತದೆ. ಉಪ್ಪು ದಾನ ಮಾಡುವುದು ಎಂದರೆ ರುಚಿಯನ್ನ ದಾನ ಮಾಡಿದಂತೆ. ಅದು ನಿಮ್ಮ ಬದುಕಿನ ಸಪ್ಪೆತನವನ್ನು ಹೋಗಲಾಡಿಸುತ್ತದೆ. ಇನ್ನೊಂದು ತಪ್ಪು ನಾವು ಮಾಡುವುದು, ಹುಂಡಿಗೆ ಹಣ ಹಾಕುವಾಗ ಬಹಳ ಜನ ಚಿಲ್ಲರೆ ಕಾಸು ಹುಡುಕಿ ಹಾಕ್ತಾರೆ ಅಥವಾ ಏನೋ ಕರೆದುಕೊಳ್ಳುತ್ತಿರುವಂತೆ ಭಾರವಾದ ಮನಸ್ಸಿನಿಂದ ಹಾಕ್ತಾರೆ. ನೆನಪಿಡಿ, ಹುಂಡಿಗೆ ಹಣ ಹಾಕುವುದು ದೇವರಿಗೆ ಸಹಾಯ ಮಾಡುವುದಕ್ಕಲ್ಲ, ಅದು ಬಿತ್ತನೆ. ನೀವು ಹಾಕುವ ₹1 ಮರಳಿ ಬರಬೇಕೆಂದರೆ ಹಾಕುವಾಗ ಭಾವನೆ ಮುಖ್ಯ. ಹಣ ಹಾಕುವಾಗ, ಭಗವಂತ, ನೀನು ಕೊಟ್ಟಿದ್ದರಲ್ಲಿ ಒಂದು ಪಾಲನ್ನು ನಿನಗೆ ಸಮರ್ಪಿಸುತ್ತಿದ್ದೇನೆ, ಪ್ರಾರ್ಥಿಸಿ ಹಾಕಿ. ತ್ಯಾಗದ ಭಾವನೆಯಿಂದ ಹಾಕಿದ ಹಣ ಮಾತ್ರ ಮರಳಿ ಬರುತ್ತದೆ. ಪ್ರದಕ್ಷಿಣೆ ಮತ್ತು ಕುಳಿತುಕೊಳ್ಳುವ ವಿಜ್ಞಾನ. ದರ್ಶನ ಮುಗಿಯಿತು, ಈಗ ಹೊರಗೆ ಬಂದು ಪ್ರದಕ್ಷಿಣೆ ಹಾಕಬೇಕು. ದೇವಸ್ಥಾನದ ಪೂರ್ಣ ಲಾಭ ಸಿಗುವುದೇ ಇಲ್ಲಿ.
ಪ್ರದಕ್ಷಿಣೆಯನ್ನು ಯಾವಾಗಲೂ ಗಡಿಯಾರದ ಮುಳ್ಳು ತಿರುಗುವ ದಿಕ್ಕಿನಲ್ಲಿ ಕ್ಲಾಕ್ ವೈಸ್ ಹಾಕಬೇಕು. ಆದರೆ ಹೇಗೆ ಹಾಕಬೇಕು? ಬಹಳಷ್ಟು ಜನ ವಾಕಿಂಗ್ ಹೋದಂತೆ ವೇಗವಾಗಿ ನಡೆಯುತ್ತಾರೆ ಅಥವಾ ಹರಟೆ ಹೊಡೆಯುತ್ತಾ ಸುತ್ತುತ್ತಾರೆ. ಇದು ತಪ್ಪು. ನಮ್ಮ ಶಾಸ್ತ್ರ ಹೇಳುತ್ತದೆ, ಒಬ್ಬ ತುಂಬು ಗರ್ಭಿಣಿ ಮಹಿಳೆ ತಲೆಯಲ್ಲಿ ಎಣ್ಣೆಯ ಬಟ್ಟಲನ್ನು ಇಟ್ಕೊಂಡು ಆ ಎಣ್ಣೆ ಚೆಲ್ಲದಂತೆ ಎಷ್ಟು ನಿಧಾನವಾಗಿ ನಡೆಯುತ್ತಾಳೋ ಅಷ್ಟು ನಿಧಾನವಾಗಿ ಹೆಜ್ಜೆ ಇಡಬೇಕು. ಗರ್ಭಗುಡಿಯ ಸುತ್ತಲೂ ಒಂದು ಪ್ರಬಲವಾದ ಕಾಂತೀಯ ವಲಯ, ಮ್ಯಾಗ್ನೆಟಿಕ್ ಫೀಲ್ಡ್ ನಿರ್ಮಾಣವಾಗಿರುತ್ತದೆ. ನೀವು ನಿಧಾನವಾಗಿ ನಡೆದಾಗ ಮಾತ್ರ ನಿಮ್ಮ ದೇಹ ಆ ಶಕ್ತಿಯನ್ನು ಹೀರಿಕೊಳ್ಳಲು ಸಾಧ್ಯ. ವಿಶೇಷ ಎಚ್ಚರಿಕೆ: ಶಿವನ ದೇವಸ್ಥಾನದಲ್ಲಿ ಪೂರ್ಣ ಪ್ರದಕ್ಷಿಣೆ ಹಾಕಬಾರದು. ಅಲ್ಲಿ ಶಿವಲಿಂಗದ ಅಭಿಷೇಕದ ನೀರು ಹೋಗುವ ಸೋಮಸೂತ್ರ ಇರುತ್ತದೆ. ಅದನ್ನು ಮನುಷ್ಯರು ದಾಟಬಾರದು. ಅದು ಶಿವನ ತೇಜಸ್ಸು ಹರಿಯುವ ಜಾಗ. ಅದನ್ನು ದಾಟಿದರೆ ಶಕ್ತಿಯ ಶಾರ್ಟ್ ಸರ್ಕ್ಯೂಟ್ ಆದಂತೆ ಆಗುತ್ತದೆ. ನಿಮ್ಮ ಪುಣ್ಯ ನಾಶವಾಗುತ್ತದೆ. ಅಲ್ಲಿಯವರೆಗೆ ಹೋಗಿ ನಮಸ್ಕರಿಸಿ ಮತ್ತೆ ಬಂದ ದಾರಿಯಲ್ಲೇ ಹಿಂದಕ್ಕೆ ಬರಬೇಕು. ಎಲ್ಲವೂ ಮುಗಿದ ಮೇಲೆ ದೇವಸ್ಥಾನದಿಂದ ನೇರವಾಗಿ ಮನೆಗೆ ಓಡಬೇಡಿ. ಕನಿಷ್ಠ 10 ನಿಮಿಷವಾದರೂ ದೇವಸ್ಥಾನದ ಆವರಣದಲ್ಲಿ ಯಾವುದಾದರೂ ಕಂಬದ ಬಳಿ ಅಥವಾ ಮೆಟ್ಟಿಲ ಮೇಲೆ ಶಾಂತವಾಗಿ ಕುಳಿತುಕೊಳ್ಳಲೇಬೇಕು. ಯಾಕೆ? ನೀವು ಗರ್ಭಗುಡಿಯಿಂದ ಪಡೆದ ಅಷ್ಟು ಶಕ್ತಿಯು ನಿಮ್ಮ ದೇಹದಲ್ಲಿ ಇಂಗಲು ಸ್ವಲ್ಪ ಸಮಯ ಬೇಕು. ಕುಳಿತಾಗ ಕಣ್ಣು ಮುಚ್ಚಿ ದೇವರ ರೂಪವನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿ. ಯಾವಾಗ ನಿಮ್ಮ ಮನಸ್ಸು ಸಂಪೂರ್ಣ ಶಾಂತವಾಗುತ್ತದೆಯೋ ಆಗ ಆ ದೇವಸ್ಥಾನದ ಶಕ್ತಿ ನಿಮ್ಮ ತೇಜೋವಲಯದ ತೂತುಗಳನ್ನು ಮುಚ್ಚುತ್ತದೆ. ನಿಮ್ಮ ಬ್ಯಾಟರಿ ಚಾರ್ಜ್ ಆಗುವುದು ಇದೇ ಸಮಯದಲ್ಲಿ. 4ನೇ ತಪ್ಪು: ಮನೆಗೆ ಬಂದ ತಕ್ಷಣ ಮನೆಗೆ ಬಂದ ಮೇಲೆ ಏನು ಮಾಡಬೇಕು? ಸ್ನೇಹಿತರೆ, ಇಲ್ಲಿವರೆಗೂ ದೇವಸ್ಥಾನದಲ್ಲಿ ಏನು ಮಾಡಬೇಕು ಎಂದು ನೋಡಿದೆವು. ಆದರೆ ಬಹಳಷ್ಟು ಜನ ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಮಾಡುವ ಒಂದು ತಪ್ಪಿನಿಂದ ನಾವು ಸಂಪಾದಿಸಿದ ಅಷ್ಟು ಪುಣ್ಯವನ್ನು ಕಳೆದುಕೊಳ್ಳುತ್ತಾರೆ. ಇದನ್ನು ಬಹಳ ಎಚ್ಚರಿಕೆಯಿಂದ ಕೇಳಿ. ಮೊದಲನೆಯದಾಗಿ, ಕಾಲು ತೊಳೆಯಬೇಡಿ. ಅನೇಕ ಜನರಿಗೆ ಒಂದು ಅಭ್ಯಾಸವಿರುತ್ತದೆ. ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಬಾತ್ರೂಮ್ಗೆ ಹೋಗಿ ಕೈಕಾಲು ತೊಳೆಯುತ್ತಾರೆ. ಇದು ತಪ್ಪು. ನೀವು ದೇವಸ್ಥಾನದಲ್ಲಿ ಓಡಾಡಿದಾಗ ಅಲ್ಲಿನ ಧನಾತ್ಮಕ ಶಕ್ತಿ ನಿಮ್ಮ ಪಾದಗಳ ಮೂಲಕ ದೇಹವನ್ನು ಸೇರಿರುತ್ತದೆ. ಮನೆಗೆ ಬಂದ ತಕ್ಷಣ ಕಾಲು ತೊಳೆದರೆ ಆ ಶಕ್ತಿ ನೀರಿನಲ್ಲಿ ಹರಿದು ಹೋಗುತ್ತದೆ. ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಕನಿಷ್ಠ ಸ್ವಲ್ಪ ಹೊತ್ತಾದರೂ ಕೈಕಾಲು ತೊಳೆಯಬೇಡಿ. ಎರಡನೆಯದಾಗಿ, ನಿದ್ದೆ ಮಾಡಬೇಡಿ. ಕೆಲವರು ದೇವಸ್ಥಾನದಿಂದ ಬಂದ ತಕ್ಷಣ ಆಯಾಸವಾಯಿತು ಎಂದು ಹಾಸಿಗೆ ಹಿಡಿದು ಮಲಗುತ್ತಾರೆ. ಶಾಸ್ತ್ರದ ಪ್ರಕಾರ ದೇವಸ್ಥಾನದಿಂದ ಬಂದು ಮಲಗಿದರೆ ನೀವು ಗಳಿಸಿದ ದೈವಿಕ ಶಕ್ತಿ ನಿಷ್ಕ್ರಿಯವಾಗುತ್ತದೆ. ಆ ಶಕ್ತಿ ನಿಮ್ಮ ಜೀವನದ ಕೆಲಸಗಳಿಗೆ ಬಳಕೆಯಾಗುವ ಬದಲು ನಿದ್ದೆಯಲ್ಲಿ ವ್ಯರ್ಥವಾಗುತ್ತದೆ. ಮೂರನೆಯದಾಗಿ, ಜಗಳವಾಡಬೇಡಿ. ದೇವಸ್ಥಾನದಿಂದ ಬಂದ ಮೇಲೆ ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ಬಂದ ತಕ್ಷಣ ಮನೆಯವರ ಜೊತೆ ಜಗಳವಾಡುವುದು ಅಥವಾ ಯಾರಿಗಾದರೂ ಬೈಯುವುದು ಮಾಡಿದರೆ ದೇವಸ್ಥಾನದ ಪ್ರಭಾವ ಅಲ್ಲಿಗೆ ಮುಗಿಯುತ್ತದೆ. ಸ್ವಲ್ಪ ಹೊತ್ತು ಮೌನವಾಗಿರಿ. ಆ ದೈವಿಕ ಭಾವನೆಯನ್ನು ಉಳಿಸಿಕೊಳ್ಳಿ. ದೇವಸ್ಥಾನಗಳು ಇರುವುದು ದೇವರಿಗಲ್ಲ, ಅದು ಇರುವುದು ನಮಗಾಗಿ, ನಮ್ಮ ಉದ್ಧಾರಕ್ಕಾಗಿ. ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ಈ ಮಾಹಿತಿ ನಿಮ್ಮ ಕಣ್ಣು ತೆರೆಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ, ರಹಸ್ಯಗಳನ್ನು ತಿಳಿಸಿ. ಇದೇ ರೀತಿಯ ಅದ್ಭುತ ಆಧ್ಯಾತ್ಮಿಕ ಸತ್ಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.